ಈ ನಿಟ್ಟಿನಲ್ಲಿ ಅತ್ಯಾಧುನಿಕ ಚಿಕಿತ್ಸೆ ಮತ್ತು ವಿಶ್ವಾಸಾರ್ಹ ಸೇವೆಯೊಂದಿಗೆ ನ್ಯೂ ಹಾಸ್ಪಿಟಲ್ಸ್ ಇದೀಗ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಬೆಂಗಳೂರು ಮಿಷನ್ ರೋಡ್ನಲ್ಲಿ ನ್ಯೂ ಹಾಸ್ಪಿಟಲ್ಸ್ ಹೊಸ ಶಾಖೆಯ ಭವ್ಯ ಉದ್ಘಾಟನೆ ಏಪ್ರಿಲ್ 29, 2026 ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಖ್ಯಾತ ಹೃದ್ರೋಗ ತಜ್ಞರು ಡಾ. ಎನ್. ಮಂಜುನಾಥ್ ಮತ್ತು ಜನಪ್ರಿಯ ನಟ ರಮೇಶ್ ಅರವಿಂದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇದರೊಂದಿಗೆ ಗೌರವ ಅತಿಥಿಗಳಾಗಿ ಡಾ. ಎಂ.ಎ. ಸಲೀಂ ಹಾಗೂ ಉದಯ್ ಗರುಡಾಚಾರ್ ಉಪಸ್ಥಿತರಿರುತ್ತಾರೆ. ಸರ್, ಇವತ್ತು ನ್ಯೂ ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಇದ್ರ ಬಗ್ಗೆ ತಿಳಿಸಿ ಸರ್. ಇವತ್ತು ಏಪ್ರಿಲ್ 29 NU ಹಾಸ್ಪಿಟಲ್ಸ್ 3ನೇ ಬ್ರಾಂಚು ನಮ್ಮ ಬೆಂಗಳೂರಲ್ಲಿ ಓಪನ್ ಆಗ್ತಾ ಇದೆ. NU ಹಾಸ್ಪಿಟಲ್ಸ್ ಬಂದು ಇಟ್ ಇಸ್ ಅ ಸಿಂಗಲ್ ಸ್ಪೆಷಾಲಿಟಿ ನೆಫ್ರಾಲಜಿ, ಯೂರಾಲಜಿ, ಯೂರಿನರಿ ಸಿಸ್ಟಮ್ ಡಿಸಾರ್ಡರ್ಸ್, ಡಿಸೀಸಸ್, ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ. ಇಲ್ಲಿ ಬ್ರಾಡ್ ಸ್ಪೆಷಾಲಿಟಿ ನೆಫ್ರಾಲಜಿ, ಯೂರಾಲಜಿ ಬಿಟ್ಟು ನಮ್ಮದು ಬೇರೆ ಎಲ್ಲ ಸಬ್ ಸ್ಪೆಷಾಲಿಟೀಸ್ ಲೈಕ್ ಪೀಡಿಯಾಟ್ರಿಕ್ ಯೂರಾಲಜಿ, ಪೀಡಿಯಾಟ್ರಿಕ್ ನೆಫ್ರಾಲಜಿ, ಕ್ಯಾನ್ಸರ್ಸು, ಕಿಡ್ನಿ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್, ಯೂರೋ ಆಂಕಾಲಜಿ ಅಂತೀವಿ, ಆಮೇಲೆ ಯೂರೋ ಗೈನಕಾಲಜಿ ಆ್ಯಂಡ್ ಈವನ್ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸ್ ಅವೆಲ್ಲ ಇಲ್ಲಿ ಶುರು ಮಾಡ್ತೀವಿ. ಟೋಟಲ್ ನಮಗೆ 7 ಬ್ರಾಂಚಸ್ ಇದೆ ಇಂಡಿಯಾಲಿನೂ ಮತ್ತು ಮಾಲ್ಡೀವ್ಸಲ್ಲಿ. ಎಲ್ಲ ಬ್ರಾಂಚಸ್ಸು ಸಿಂಗಲ್ ಸ್ಪೆಷಾಲಿಟಿ ಕಿಡ್ನಿಗೆ ಸಂಬಂಧಪಟ್ಟದ್ದು ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಬಂದಿದ್ದಾರೆ? ಈ ಕಾರ್ಯಕ್ರಮಕ್ಕೆ ಅವರು ಶ್ರೀ ದಿನೇಶ್ ಗುಂಡೂರಾವ್, ಆನರಬಲ್ ಹೆಲ್ತ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಡಾಕ್ಟರ್ CN ಮಂಜುನಾಥ್, ಪದ್ಮಶ್ರೀ ಆ್ಯಂಡ್ MP ಅವರು, ಪ್ಲಸ್ ಎಕ್ಸ್ ಡೈರೆಕ್ಟರ್ ಆಫ್ ಜಯದೇವ ಕಾರ್ಡಿಯಾಲಜಿ ಹಾಸ್ಪಿಟಲ್ಲು, ಆಮೇಲೆ ಶ್ರೀ PC ಮೋಹನ್ ಅವರು, ಮೆಂಬರ್ ಆಫ್ ಪಾರ್ಲಿಮೆಂಟ್, ಆಮೇಲೆ ಶ್ರೀ ಗರುಡಾಚಾರ್ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ MLA ಅವರು, ಆಮೇಲೆ ಶ್ರೀ ರಮೇಶ್ ಅರವಿಂದ್, ಇವರೆಲ್ಲ ಬಂದಿದ್ದರು. ಚೆನ್ನಾಗಿ ಆಯಿತು ಫಂಕ್ಷನ್. ನಾನು ಡಾಕ್ಟರ್ ಪ್ರಸನ್ನ ವೆಂಕಟೇಶ್ ಅಂತ, ಸೀನಿಯರ್ ಯೂರಾಲಜಿಸ್ಟ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ NU ಹಾಸ್ಪಿಟಲ್ಸ್. ಸರ್, ಇವತ್ತು ನ್ಯೂ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ. ಇದ್ರ ಬಗ್ಗೆ ತಿಳಿಸಿ ಸರ್. ಅದೇ ನಮ್ಮ ಫೆಸಿಲಿಟೀಸ್ ಬೆಂಗಳೂರಲ್ಲಿ ಆಲ್ರೆಡಿ 2 ಫೆಸಿಲಿಟೀಸ್ ಇದೆ. ಒಂದು ಪದ್ಮನಾಭ ನಗರಲ್ಲಿ, ಇನ್ನೊಂದು ರಾಜಾಜಿನಗರಲ್ಲಿ. ಈಗ ಸೆಂಟ್ರಲ್ ಬ್ಯಾಂಗ್ಳೂರಿಗೆ ಈ ಥರ ಫೆಸಿಲಿಟಿ ಬೇಕಂತ ಇಲ್ಲಿ ಶುರು ಮಾಡಿರೋದು. ನೆಫ್ರಾಲಜಿ, ಯೂರಾಲಜಿ ಮತ್ತು ಫರ್ಟಿಲಿಟಿ. ಸೊ ನೆಫ್ರಾಲಜಿಗೆ ನಮ್ಗೆ ಏನೇನು ಬೇಕಾಗುತ್ತೋ, ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಯೂನಿಟ್ ಇದೆ. ಅದರಲ್ಲಿ ಮಾಮೂಲಿ ಹಿಮೋಡಯಾಲಿಸಿಸ್ ಇದೆ, ಹಿಮೋಡಯಾಫಿಲ್ಟ್ರೇಷನ್ ಅಂತ ಒಂದು ಸ್ಪೆಷಲ್ ಫಾರ್ಮ್ ಆಫ್ ಡಯಾಲಿಸಿಸ್ ಇದೆ. ಅದು ಮಾಡಬೇಕಂದ್ರೆ ವಾಟರ್ ತುಂಬ ಅಲ್ಟ್ರಾ ಪ್ಯೂರ್ ವಾಟರ್ ಅಂತ ಇರಬೇಕು. ಅದು ಇಲ್ಲಿ ಫೆಸಿಲಿಟಿ ಕೊಟ್ಟಿದ್ದೀವಿ. ಸೊ ಮಾಮೂಲಿ ಡಯಾಲಿಸಿಸ್ ಮಾಡೋಕ್ಕಾಗತ್ತೆ, ಹಿಮೋಡಯಾಫಿಲ್ಟ್ರೇಷನ್ ಮಾಡೋಕ್ಕಾಗತ್ತೆ. ಆ್ಯಂಡ್ ರೊಬೋಟಿಕ್ಸು ನೋಡಿದ್ದೀವಿ ಇನಾಗ್ರೇಷನ್. ಸೊ ಯೂರಾಲಜಿಯಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತಾರೆ ಇಲ್ಲಿ. ಆ್ಯಂಡ್ ನಾನು ಮೀಟಿಂಗಲ್ಲಿ ಹೇಳಿರ್ತಾರೆ ಸಬ್ ಸ್ಪೆಷಲೈಸೇಷನ್. ಯೂರಾಲಜಿ ಅಂದರೆ ಜನರಲಿ ಯೂರಾಲಜಿ,
ಇದು ವೈದ್ಯ ಅಂತ. ಆ ಥರ ಎಲ್ಲ ಪೀಡಿಯಾಟ್ರಿಕ್ ಚಿಕ್ಕ ಮಕ್ಕಳಿಗೆ ಯೂರಾಲಜಿ ಅದು ಸೆಪರೇಟ್ ಪ್ರಾಬ್ಲಮ್, ಅದು ಸೆಪರೇಟ್ ಸ್ಪೆಷಲಿಸ್ಟ್ ಇದ್ದಾರೆ. ಅದೇ ಥರ ರೀಕನ್ಸ್ಟ್ರಕ್ಟಿವ್ ಯೂರಾಲಜಿ ಅಂತ ಇದೆ. ಸೊ ಯುರಿಥ್ರಲ್ ಸ್ಟ್ರಿಕ್ಚರ್ ಅಂತ ಹೇಳ್ತಾ ಇರೋದು, ಪ್ಯಾಸೇಜ್ ನ್ಯಾರೋ ಸಣ್ಣದಾಗ್ಬಿಟ್ರೆ ಏನು ಮಾಡಬೇಕಂತ, ಅದು ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಪೆಷಲ್ ಯೂರಾಲಜಿಸ್ಟ್ ಇದ್ದಾರೆ. ಅದೇ ಥರ ಎಂಡೋ ಯೂರಾಲಜಿ, ಸ್ಟೋನ್ಸ್ ಅಂದರೆ ಅದು ಮಾಡೋದಕ್ಕೆ, ಮತ್ತು PCNL ಅಂತ ಆಚೆಯಿಂದ ಸ್ಟೋನ್ ತೆಗೆಯೋದು ಒಂದು ಇದೆ, ಅದು ಸ್ಪೆಷಲಿಸ್ಟ್ ಇದ್ದಾರೆ. ಆಂಡ್ರಾಲಜಿ, ಮೇಲ್ ಇನ್ಫರ್ಟಿಲಿಟಿ, ಅದು ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಸಬ್ ಸ್ಪೆಷಾಲಿಟೀಸ್ ಚೆನ್ನಾಗಿದೆ, ಅದೇ ನಮ್ಮ ಸ್ಪೆಷಾಲಿಟಿ. ಬೆಂಗಳೂರಲ್ಲಿ ಸುಮಾರು ಎಷ್ಟು ಕಡೆ ಆಸ್ಪತ್ರೆ ಇದೆ ಸರ್? ನೀವು ಬೆಂಗಳೂರಲ್ಲಿ 2 ಫೆಸಿಲಿಟೀಸ್ ಆಲ್ರೆಡಿ ಇದೆ. ಪದ್ಮನಾಭನಗರಲ್ಲಿ ಒಂದು, ರಾಜಾಜಿನಗರಲ್ಲಿ ಒಂದು, ಇದು ಥರ್ಡ್ ಇದು ಇಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಮತ್ತು ಶಿವಮೊಗ್ಗಲ್ಲಿ ಒಂದು ಯೂನಿಟ್ ಇದೆ, ತಮಿಳ್ನಾಡು ಆಂಬೂರಲ್ಲಿ ಒಂದು ಯೂನಿಟ್ ಇದೆ, ಅದು ಮಲ್ಟಿ ಸ್ಪೆಷಾಲಿಟಿ. ಅಲ್ಲಿ ಮೆಡಿಸಿನ್, ಸರ್ಜರಿ, ಆಬ್ಸ್ಟೆಟ್ರಿಕ್ಸ್, ಗೈನಕಾಲಜಿ ಮತ್ತು ಪೀಡಿಯಾಟ್ರಿಕ್ಸ್ ಇದೆ ಅಲ್ಲಿ, ಅಲಾಂಗ್ ವಿತ್ ನೆಫ್ರಾಲಜಿ, ಯೂರಾಲಜಿ. ಬಟ್ ಬೆಂಗಳೂರಲ್ಲಿ ಇರೋದು ಪ್ಯೂರ್ ನೆಫ್ರೋ ಯೂರಾಲಜಿ. ಪರಿಚಯ ಮಾಡ್ತೀವಿ. ಹಾಂ, ನಾನು ಡಾಕ್ಟರ್ ದಿಲೀಪ್ ರಂಗರಾಜನ್ ಅಂತ, ಗ್ರೂಪ್ ಮೆಡಿಕಲ್ ಡೈರೆಕ್ಟರ್, NU ಹಾಸ್ಪಿಟಲ್ಸ್. ಥ್ಯಾಂಕ್ ಯು. ಸರ್, ಇವತ್ತು NU ಆಸ್ಪತ್ರೆ ಉದ್ಘಾಟನೆ ಆಗಿದೆ, ಬಗ್ಗೆ ತಿಳಿಸಿ. NU ಅನ್ನೋದು ನೆಫ್ರಾಲಜಿ ಯೂರಾಲಜಿ ಅಂತ. ಇದು 7ನೇ ಹಾಸ್ಪಿಟಲ್ ನಮಗೆ. ಆಂಬೂರಲ್ಲಿದೆ, ಶಿವಮೊಗ್ಗಲ್ಲಿದೆ, ರಾಜಾಜಿನಗರಲ್ಲಿದೆ, ಪದ್ಮನಾಭನಗರಲ್ಲಿದೆ, ಮಾಲ್ಡೀವ್ಸಲ್ಲಿ 2 ಇದೆ. ಮಾಲ್ಡೀವ್ಸಲ್ಲಿ ಇವಾಗ ಇಲ್ಲಿ ಓಪನ್ ಮಾಡಿದ್ದೇವೆ. ಏನು ಸ್ಪೆಷಾಲಿಟಿ ಇಲ್ಲಿ, ನಾವು ರೆಗ್ಯುಲರ್ ರುಟೀನ್ ನಾರ್ಮಲ್ ಆರ್ಡಿನರಿ ವರ್ಕ್ ಮಾಡಲ್ಲ. ನಾವು ಮಾಡೋದು ಕಾಂಪ್ಲಿಕೇಟೆಡ್ ಅಡ್ವಾನ್ಸ್ ಪ್ರೊಸೀಜರ್ಸ್. ಇವಾಗ ಇದರಲ್ಲಿ ರೊಬೋಟಿಕ್ಸ್ ಇಸ್ ವೆರಿ ವೆರಿ ಪಾಪ್ಯುಲರ್ ಅಂಡ್ ಫೇಮಸ್. ಎಲ್ಲಿ ನೋಡಿದ್ರೇನು ರೊಬೋಟಿಕ್ ಸರ್ಜರಿ ಅಂತಾರೆ. ಯಾಕೆಂದರೆ ಬೇಗ ಆಗತ್ತೆ, ಚೆನ್ನಾಗಾಗತ್ತೆ, ಇನ್ಫೆಕ್ಷನ್ ಇರಲ್ಲ, ಬೇಗ ಮನೆಗೆ ಹೋಗ್ಬೋದು. ಸೊ ನಾವು ಇಲ್ಲಿ ರೊಬೋಟಿಕ್ ಸರ್ಜರಿ ಮಾಡ್ತೇವೆ. ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟಲ್ಲಿ 2 ಥರ ಇದೆ. ಒಂದು ಲೈವ್ ಡೋನರ್ ಟ್ರಾನ್ಸ್ಪ್ಲಾಂಟ್, ನಾನು ನಮ್ಮ ವೈಫ್ಗೋ ರಿಲೇಟಿವ್ಗೋ ಕೊಡೋದು. ಇನ್ನೊಂದು ಕ್ಯಾಡಿವರ್, ತೀರೋಗ ಮುಂಚೆ ಆರ್ಗನ್ ಎತ್ತು ಮುನ್ನೊಬ್ಬರು ಕೊಡೋದು. ಅದು ತುಂಬ ಪರ್ಫೆಕ್ಟ್ ಆಗಬೇಕು, ಅದು ಮಾಡ್ತೇವೆ. ಅದು ತುಂಬ ಚೆನ್ನಾಗಿ ಮಾಡ್ತೇವೆ ಟ್ರಾನ್ಸ್ಪ್ಲಾಂಟ್. 3ನೇದು ಮೋಸ್ಟ್ ಇಂಪಾರ್ಟೆಂಟು, ಇನ್ಫರ್ಟಿಲಿಟಿ. ಇವತ್ತು ಮಕ್ಕಳು ಹುಟ್ಟೋದು ಕಷ್ಟ ಆಗ್ತದೆ ಎಲ್ಲರಿಗೂ, ಜಾಬು, ಟ್ರಾವೆಲ್, ಕಮ್ಯೂಟು, ಫುಡ್ ಎಕ್ಸೆಟ್ರಾ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವೆಲ್ಲ ಹೇಳೋದೇನೋ ಎಲ್ಲ ಪ್ರಾಬ್ಲಮ್ ಹೆಣ್ಮಕ್ಳದ್ದು ಅಂತ. ಅಲ್ವೇ ಅಲ್ಲ, ಪ್ರಾಬ್ಲಮ್ಸ್ ಇನ್ ದ ಮೇಲ್ ಆಲ್ಸೋ. ನಾವು ಮೇಲ್ ಇನ್ಫರ್ಟಿಲಿಟಿ ತುಂಬ ಫೋಕಸ್ ಮಾಡ್ತೀವಿ. ವಿತ್ ಕೈಂಡ್ ಆಫ್ ಅಡ್ವಾನ್ಸ್ ಪ್ರೊಸೀಜರ್ಸ್ ವಿ ಆರ್ ಏಬಲ್ ಟು ಎನ್ಶ್ಯೂರ್ ದಟ್ ದ ಫ್ಯಾಮಿಲಿ ಬಂದ್ಬಿಟ್ಟು ಚೈಲ್ಡ್ ಬರ್ತ್ ಬರ್ತದೆ ಅಂತ. ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಈ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಗೆ ಪ್ರಾಬ್ಲಮ್ ಇದೆ, ಯಾರಿಗೂ ಅರ್ಥ ಮಾಡೋಕ್ಕಾಗಲ್ಲ. ಟ್ರೀಟಿಂಗ್ ಅನ್ ಅಡಲ್ಟ್ ಆ್ಯಂಡ್ ಟ್ರೀಟಿಂಗ್ ಅ ಚೈಲ್ಡ್ ಆರ್ ವೆರಿ ವೆರಿ ಡಿಫ್ರೆಂಟ್. ನಮ್ಮದು ಸ್ಪೆಷಲಿಸ್ಟು ಪೀಡಿಯಾಟ್ರಿಕ್ ನೆಫ್ರಾಲಜಿ ಯೂರಾಲಜಿ ಮಾಡ್ತೇವೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕ್ಯಾನ್ಸರ್ ಇವಾಗ ಸಿಕ್ಕಾಪಟ್ಟೆ ಇದೆ, ಯೂರೋ ಆನ್ಕಾಲಜಿ ಮಾಡ್ತೇವೆ. ಸೊ ನಮ್ಮ ಸ್ಪೆಷಾಲಿಟಿ ಏನಂದರೆ, ಬೇರೆ ಕಡೆ ಮಾಡದೇ ಇರೋದು, ಕಷ್ಟ ಇರೋದು, ಚಾಲೆಂಜಿಂಗ್ ಇರೋದು, ಇಲ್ಲಿ ಬಂದರೆ ನಮ್ಮ ಫುಲ್ ಟೈಮ್ ಡಾಕ್ಟರ್ಸು ಇಲ್ಲೇ ಇದ್ದು ಮಾಡಿಕೊಡ್ತೇವೆ. ಅದೇ ನಮ್ಮ ಸ್ಪೆಷಾಲಿಟಿ. ನಮ್ಮದು ರಮೇಶ್ ಕಣ್ಣನ್ ಅಂತ, ಡೈರೆಕ್ಟರು ಪ್ಲಸ್ ಇನ್ವೆಸ್ಟರ್ ಫ್ರಮ್ ಸೋಮಸೆಟ್ ಹಿಂಡಸ್ ಹೆಲ್ತ್ ಕೇರ್ ಫಂಡ್.